ಮೊನ್ನೆ ದಿನ ಕರ್ನಾಟಕ ರಾಜ್ಯದ ಹೆಸರಾಂತ ಡ್ಯಾಮ್, ರಾಜ್ಯದ ಹೈಯೆಸ್ಟ್ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಡ್ಯಾಮು, 3 ರಾಜ್ಯಗಳಿಗೆ, ಅದು ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ರೈತರಿಗೆ ನೀರನ್ನು ಮತ್ತು ರೈತರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಸುಮಾರು 35,000 ಕ್ಯೂಸೆಕ್ಸ್ ನೀರು ಇವತ್ತು ಹೊರಗಡೆ ಹೋಗಿ ಕ್ರಶ್ ಗೇಟ್ ಹೊಡ್ಕೊಂಡಿದೆ. ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಅನ್ನೋದಕ್ಕೆ ನಾನೊಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಹಿಂದೆ ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕೆಆರ್ಎಸ್ನ 8 ಕ್ರಶ್ ಗೇಟ್ ಲೀಕೇಜ್ ಇತ್ತು. 8 ಕ್ರಶ್ ಗೇಟ್ ಲೀಕೇಜ್ ಇದ್ದ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ಅದನ್ನು ಗಮನಿಸಿ ಅಲ್ಲಿನ ಟೆಕ್ನಿಕಲ್ ಕಮಿಟಿ ಹತ್ರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಡ್ಯಾಮಿಗೆ ನೀರು ಬಂದು, ಮಳೆಗಾಲದಲ್ಲಿ ಡ್ಯಾಮ್ ಬಹುತೇಕ ಆಗಸ್ಟ್ ಮುಂಗಾರು ಪ್ರಾರಂಭವಾಗಿ ಅಕ್ಟೋಬರ್ ಅಷ್ಟರಲ್ಲಿ ನೀರು ತುಂಬುತ್ತೆ, 124 ಕಡೆ ನೀರು ಬರುತ್ತೆ. ತದನಂತರದ ಅವಧಿಯಲ್ಲಿ ನೀರು ಜಾಸ್ತಿ ಆದರೆ ಕ್ರಶ್ ಗೇಟ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ 80 ಕೋಟಿ ಅಲ್ಲಿನ ಟೆಕ್ನಿಕಲ್ ಕಮಿಟಿಯ ಅಭಿಪ್ರಾಯವನ್ನು ಪಡೆದು 80 ಕೋಟಿ ಹಣವನ್ನು ಬಿಡುಗಡೆ ಮಾಡಿ 8 ಕ್ರಶ್ ಗೇಟ್ಗಳನ್ನು ರಿಪೇರಿ ಮಾಡಿಸೋರು ಬಸವರಾಜ ಬೊಮ್ಮಾಯಿಯವರು. ಈ ರೀತಿ ಒಬ್ಬ ನೀರಾವರಿ ಸಚಿವರಿಗೆ ತನ್ನ ಜವಾಬ್ದಾರಿ ಇರಬೇಕಾದಂತ ನೀರಾವರಿ ಸಚಿವರು ಇವತ್ತು ನೀರಾವರಿ ಇಲಾಖೆ ಬಗ್ಗೆ ತಾನು ಆ ಇಲಾಖೆಯ ಸಚಿವ ಅನ್ನೋದನ್ನು ಮರೆತುಕೊಂಡು ಕೇವಲ ಬೆಂಗಳೂರು ಮತ್ತು ಬಿಜೆಪಿಯನ್ನ ಟೀಕೆ ಮಾಡಿಕೊಂಡು ಪಾದಯಾತ್ರೆಯಲ್ಲಿ ಜನಾಂದೋಲನ ಅಂತ ಹೇಳಿಕೊಂಡು ಒಂದು ರೀತಿ ಹುಚ್ಚುಚ್ಚಾಗಿ ತನ್ನ ಜವಾಬ್ದಾರಿಯನ್ನೇ ಮರೆತು ಹುಚ್ಚುಚ್ಚಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಇವತ್ತು ಆ ಭಾಗದ ಸುಮಾರು 7-8 ಜಿಲ್ಲೆಗಳ ರೈತರು ಇವತ್ತು ನೋವನ್ನು ಅನುಭವಿಸೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ನಡ್ಕೊಂಡಿದ್ದಾರೆ. ಇವತ್ತು ಕೇಳ್ಪಟ್ಟು ಇದುವರೆಗೂ ಒಬ್ಬ ಚೀಫ್ ಇಂಜಿನಿಯರ್ನ ಅದಕ್ಕೆ ನೇಮಕ ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ನಾವು ಕೇಳ್ಕೊಂಡು, ಡ್ಯಾಮ್ ಅನ್ನತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ, ಬಹಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ನೋಡಬೇಕಾಗಿರ್ತಕ್ಕಂಥ ಒಂದು ಆ ಇಲಾಖೆ, ನೀರಾವರಿ ಇಲಾಖೆ. ಈ ರೀತಿ ಲೀಕೇಜ್ ಇರುವಂತಹ ಸಂದರ್ಭದಲ್ಲೇ ಇದಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನ ನೀರಾವರಿ ಸಚಿವರಾಗಿರ್ತಕ್ಕಂಥವ್ರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ. ಇವತ್ತು 35,000 ಕ್ಯೂಸೆಕ್ಸ್ ನೀರು ಎವ್ರಿ ಡೇ ಆಚೆ ಹೋಗ್ತಾ ಇದೆ ಅಂತ ಕೇಳಿದ್ರೆ, ನೀವು 11,000 ಕ್ಯೂಸೆಕ್ಸ್ 24 ಅವರ್ಸ್ ಫ್ಲೋ ಆದ್ರೆ 1 TMC ನೀರು ಹೊರಟೋಗ್ತದೆ. ಇನ್ನು 35,000 ಕ್ಯೂಸೆಕ್ಸ್ 24 ಅವರ್ಸ್ ನೀರು ಎಷ್ಟು ಕ್ಯೂಸೆಕ್ಸ್ ನೀರು ವೇಸ್ಟ್ ಆಗ್ಬೋದು? ನೀರು ಒಂದ್ಸಲ ಹೊರಗಡೆ ಹೋದ್ಮೇಲೆ ಮತ್ತೆ ಡ್ಯಾಮ್ನಲ್ಲಿ ಮತ್ತೆ ನೀರು ಮುಂಗಾರು, ಈಗ ಇನ್ನೊಂದ್ಸಲ ಮುಂಗಾರು ಪ್ರಾರಂಭ ಆಗಲ್ಲ. ತುಂಗಭದ್ರಾ ಡ್ಯಾಮಲ್ಲಿ ನೀರು ಖಾಲಿ ಆಗಿಬಿಟ್ಟಿದೆ, ಇರಪ್ಪ ಮುಂಗಾರು ಬರಬೇಕು ಅಂತ ಏನು ಬರೋದಿಲ್ಲ. ನಮಗೆ ಹಿಂಗಾರು ಮಳೆ ಬಹಳ ಕಡಿಮೆ. ತಮಿಳುನಾಡಿಗೆ ಮುಂಗಾರು ಮಳೆ 2 ಸಲ ಬರುತ್ತೆ, ಕರ್ನಾಟಕ ಒಂದೇ ಮುಂಗಾರು ಇರ್ತಕ್ಕಂಥ. ಸುಮಾರು 25 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ರೈತರಿಗೆ ಅದು ಜೀವನಡಿಯಾಗಿರ್ತಕ್ಕಂಥ ಟಿಬಿ ಡ್ಯಾಮಲ್ಲಿ ನೀರು ಖಾಲಿ ಆದ್ರೆ ರೈತರ ಪರಿಸ್ಥಿತಿ ಏನಾಗಬೇಕು ಅನ್ನೋಂಥದ್ದನ್ನ ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿಲ್ಲ. ಈಗಾಗಲೇ ಈ ಲೀಕೇಜಸ್ ಬಗ್ಗೆ ಇಲಾಖೆ ಗಮನಕ್ಕೆ ತಂದಿರೂ ಸಹ ಡಿಕೆ ಶಿವಕುಮಾರ್ ಅವರು ಬಹಳ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಈ ತಕ್ಷಣನೇ ಅದರ ಬಗ್ಗೆ ಗಮನ ಹರಿಸಿ ಇವತ್ತು ಚೀಫ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಅದೇನು ಚಿಕನ್ ತಿನ್ನೋಕೆ ಹೋಗಿರೋ, ಮಟನ್ ತಿನ್ನೋಕೆ ಹೋಗಿರೋ, ಅವರಿಗೆ ಡ್ಯಾಮಿನ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಕಾಳಜಿನೇ ಇಲ್ಲ. ಎಷ್ಟು ಬೇಜವಾಬ್ದಾರಿ ನಡ್ಕೊಳ್ತಾರೆ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಬೆಳಿಗ್ಗೆ ನಮ್ಗೆ ಒಂದು 10 ಜನ ಫೋನ್ ಮಾಡಿದ್ರು ಮಂಡ್ಯದ ನಾಗಮಂಗಲದಿಂದ. ಇವತ್ತು 25,000, 30,000, 40,000 ಕ್ಯೂಸೆಕ್ಸ್ ಕೆಆರ್ಎಸ್ ಇಂದ ನೀರು ಬಿಡ್ತಾ ಇದೆ. ಅಲ್ಲಿ ನಾಗಮಂಗಲ ಸಂಪೂರ್ಣವಾಗಿ ಮಳೆ ಆಶ್ರಿತ ತಾಲೂಕು. ಮಂಡ್ಯ ಜಿಲ್ಲೆಯ ಬಸರಾಳ ಹೋಬಳಿ, ದುದ್ದ ಹೋಬಳಿ ಸಂಪೂರ್ಣವಾಗಿ ಮಳೆ ಆಶ್ರಿತ ಜಿಲ್ಲೆ ಹೋಬಳಿಗಳು. ಕೆಆರ್ಪೇಟೆ, ಪಾಂಡುಪುರದಲ್ಲಿ ಕೆಲವು ಮಳೆ ಆಶ್ರಿತ ಹೋಬಳಿಗಳಿದೆ. ಅಟ್ಲೀಸ್ಟ್ ಕೆರೆಗಳಿಗೆ ನೀರಾರು ಬಿಡಬಹುದಾಗಿತ್ತಲ್ವಾ? ಕೆರೆಗಳಿಗೆ ನೀರೇ ತುಂಬ್ತಾ ಇಲ್ಲ, ನೀರೇ ಬಿಡ್ತಾ ಇಲ್ಲ. ಕೆಆರ್ಎಸ್ ಇಂದ ಡ್ಯಾಮ್ ಇಂದ ಹರಿದು ಹೋಗ್ತಾ ಇದೆ. ರಂಗನತಿಟ್ಟಲ್ಲಿದ್ದಂತ ಪಕ್ಷಿಗಳು ಇವತ್ತು ಕೊಚ್ಕೊಂಡು ಹೋಗ್ತಾ ಇದೆ. ಮೊಸಳೆಗಳು ಅದ್ರೊಳಗಡೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಆದ್ರೆ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇವ್ರಿಗಿಲ್ಲ. ಕೆನಾಲ್ಗೆ ನೀರು ಬಿಡಬೇಕು, ಕೆರೆಗಳಿಗೆ ನೀರು ಬಿಡಬೇಕು ಅಂದ್ರೆ ಕೆನಾಲ್ ನೀರು ತುಂಬಿಸಬೇಕು. ಕೆನಾಲ್ ಕಾಂಟ್ರಾಕ್ಟರ್ ಯಾರು? ಮಂಡ್ಯದ ಸ್ಟಾರ್ ಚಂದ್ರು, ಸ್ಟಾರ್ ಕನ್ಸ್ಟ್ರಕ್ಷನ್ ಕಂಪನಿ. ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಗುತ್ತಿಗೆದಾರರ ಪರವಾಗಿ ರೈತರನ್ನ ಬಲಿ ಕೊಡ್ತಾರೆ, ಎಷ್ಟು ಮಟ್ಟಿಗೆ ಡಿಕೆ ಶಿವಕುಮಾರ್ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ. ಒಂದಲ್ಲಿ ನೀರಾವರಿ ಸಲಹಾ ಸಮಿತಿ ಐಸಿಸಿ ಮೀಟಿಂಗ್ ಮಾಡಬೇಕು, ಇರಿಗೇಷನ್ ಕನ್ಸಲ್ಟೇಷನ್ ಕಮಿಟಿ ಮೀಟಿಂಗ್ ಅನ್ನ ಮಾಡಿ ತಕ್ಷಣ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸನಾದ್ರು ಮಾಡಬೇಕಲ್ಲ. ಅಲ್ಲಿಗೆ ಕೆಆರ್ಎಸ್ ಇಂದ ಬಿಡಬೇಕಾಗಿಲ್ಲ ನೀರು, ಅದಕ್ಕೆ ಹೇಮಾವತಿ ಕೆನಾಲ್ ಇಂದ ಬರಬೇಕಾಗಿರ್ತಕ್ಕಂಥ ನೀರು. ಹೇಮಾವತಿನಲ್ಲಿ ನೀರು ಜಾಸ್ತಿ ಆಗಿದೆ. ಹೇಮಾವತಿ ಮತ್ತು ಇದರಿಂದ ನಾವು ನೀರು ಬಿಟ್ರೆ ನಾಗಮಂಗಲ, ಪಾಂಡುಪುರ, ಬಸರಾಳಿಗೆ ನೀರನ್ನ ತುಂಬಿಸಬಹುದು. ಆ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸಗಳನ್ನು ಮಾಡ್ತಲ್ಲ. ಅದಲ್ಲದೆ ಮಳವಳ್ಳಿ ಮತ್ತು ಮದ್ದೂರು ಭಾಗ ಥೈಲ್ಯಾಂಡ್ ಏರಿಯಾ, ಅಲ್ಲಿಗೂ ಸಹ ನೀರು ಹೋಗಬೇಕು ಅಂತ ಹೇಳಿ ಈಗಲೇ ಕೆರೆಗಳಿಗೆ ನೀರು ತುಂಬಿಸಬಹುದು. ಫಸ್ಟ್ ರೌಂಡ್ ಕೆರೆಗಳಿಗೆ ನೀರು ತುಂಬಿಸಿದ್ರೆ ನಾಟಿ ಮಾಡ್ಕೊಳ್ಳುವಂತವ್ರಿಗೆ ಅನುಕೂಲ ಆಗ್ತದೆ.
ಎರಡನೇ ಅವಧಿಗೆ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತು ಒಂದು ಬಾರಿ ನಾಟಿ ಮಾಡಿ ಎರಡನೇ ಅವಧಿಗೂ ಸಹ ಕೆರೆಗಳು ನೀರು ಖಾಲಿ ಆದಾಗ ಮತ್ತೊಮ್ಮೆ ನೀರನ್ನ ಬಿಡಬಹುದು, ಅನುಕೂಲ ಆಗ್ತದೆ.